ಕೊಪ್ಪಳದಲ್ಲಿ ವ್ಯಕ್ತಿಯೋರ್ವನನ್ನ ಅಟ್ಟಾಡಿಸಿಕೊಂಡು ಬರ್ಬರವಾಗಿ ಹತ್ಯೆಗೈದಿರುವಂತಹ ದುರ್ಘಟನೆ ನಡೆದಿದೆ. ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಕೊಪ್ಪಳದಲ್ಲಿ ವ್ಯಕ್ತಿಯನ್ನ ಅಟ್ಟಾಡಿಸಿಕೊಂಡು ಮರ್ಡರ್. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತಾವರಗೇರಾದಲ್ಲಿ ನಡೆದಿರುವಂತಹ ಕೊಲೆ ಇದು. ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಆ ವ್ಯಕ್ತಿ ಬೇಕರಿಗೆ ನುಗ್ಗಿದ್ದ. ಆ ದೃಶ್ಯಗಳು ಸೆರೆಯಾಗಿದೆ. ಬೇಕರಿಗೆ ನುಗ್ಗಿ ಲಾಂಗು ಮಚ್ಚುಗಳಿಂದ ಕೊಚ್ಚಿ ಆತನನ್ನ ಭೀಕರವಾಗಿ ಹತ್ಯೆಗೈಲಾಗಿದೆ. ಹಳೆಯ ದ್ವೇಷಕ್ಕೆ 35 ವರ್ಷದ ಚೆನ್ನಪ್ಪ ನಾರಿನಾಳ ಭೀಕರವಾಗಿ ಹತ್ಯೆಯಾಗಿದೆ. ಆಸ್ತಿ ಮತ್ತು ಹಳೆ ದ್ವೇಷಕ್ಕೆ ಕೊಲೆ ಮಾಡಿದ್ದಾರೆ ರವಿ ಮತ್ತು ಗ್ಯಾಂಗ್. ಆರೋಪಿ ರವಿ ನಾರಿನಾಳ್ ಸೇರಿ ಸಹಚರರಿಂದ ಚೆನ್ನಪ್ಪನ ಕಗ್ಗೊಲೆಯಾಗಿದೆ. ಭೀಕರ ದಾಳಿ. ಕಂಡಪ್ಪ ಬೇಕರಿ ಬಿಟ್ಟು ಸಿಬ್ಬಂದಿ ಓಡ್ ಹೋಗಿದ್ದಾರೆ. ತಾವರಗೇರಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಹತ್ಯೆ ಇದು. ಹತ್ಯೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರಬಹುದು. ಜನ ಓಡಾಡ್ತಾ ಇರ್ತಾರೆ. ಜನ ಓಡಾಡ್ತಿರುವಾಗಲೇ ಕೊಚ್ಚಿ ಹತ್ಯೆಗೈದು ಓಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ನೋಡಿ, ಘಟನಾ ಸ್ಥಳದಲ್ಲಿ ಮಹಜೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಕೊಲೆಯಾದಂತಹ ಚೆನ್ನಪ್ಪ ನಾರಿನಾಳ ಅವರ ಫುಟೇಜ್ ಕೂಡ ನೀವು ನೋಡ್ತಾ ಇದ್ದೀರಿ. ಹಳೆ ದ್ವೇಷ ಇತ್ತು. ಆಸ್ತಿ ವಿಚಾರಕ್ಕೆ ಹಳೆ ದ್ವೇಷಕ್ಕೆ ರವಿ ಮತ್ತು ಗ್ಯಾಂಗ್ ಕೊಲೆಯನ್ನ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿಯ ತಾವರಗೇರಾದಲ್ಲಿ ನಡೆದಿರುವಂತಹ ಘಟನೆ ಇದು. ಆ ದಾಳಿಯಿಂದ ತಪ್ಪಿಸ್ಕೊಳ್ಳೋಕೆ ಚೆನ್ನಪ್ಪ ಬೇಕರಿ ಒಳಗಡೆ ಓಡೋಗ್ತಾರೆ. ಆದರೆ ಬೇಕರಿಯಿಂದ ಎಳ್ಕೊಂಡ್ಬಂದು ಮಚ್ಚು ಮತ್ತೆ ಲಾಂಗ್ನಿಂದ ಕೊಚ್ಚಿ ಹತ್ಯೆಗೈತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಯಾವ ಒಂದು ಕೋಳಿ ಕುಯ್ಯೋರು ಕೂಡ ಈ ರೀತಿ ಅಂದ್ರೆ ಅದನ್ನ ಕೋಳಿಗೂ ಇಷ್ಟು ಹಿಂಸೆ ಕೊಟ್ಟು ಸಾಯಿಸೋದಿಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಲಾಂಗು ಮಚ್ಚಿನಿಂದ ಕೊಚ್ಚಾಗ್ತಾ ಇರುವಂತಹ ದೃಶ್ಯ. ಅಲ್ಲಿ ಜನ ನೋಡ್ತಾನೆ ಇದ್ದಾರೆ. ವೆಹಿಕಲ್ಸ್ ಓಡಾಡ್ತಾ ಇದೆ, ಜನ ನೋಡ್ತಾ ಇದ್ದಾರೆ. ಅದರ ನಡುವೆ ಕೂಡ ಈ ರೀತಿ ಹತ್ಯೆ ಮಾಡಿರೋದು. ಈ ಹತ್ಯೆ ಕಂಡಂಥ ಜನ ಆ ಸ್ಥಳದಿಂದ ಓಡಿದ್ದಾರೆ. ಯಾರೂ ಕೂಡ ಇದನ್ನ ತಡೆಯುವಂಥ ಕೆಲಸಕ್ಕೆ ಮುಂದಾಗಲಿಲ್ಲ, ತಡೆಯೋ ಧೈರ್ಯನೂ ಮಾಡಲಿಲ್ಲ. ಮತ್ತು ಅಷ್ಟೆಲ್ಲ ಜನ ಇದಾರಲ್ಲ ಅನ್ನುವಂಥ ಭಯನೂ ಆ ಕೊಲೆಗಾರರಿಗೆ ಇರಲಿಲ್ಲ. ಕುಟುಂಬಸ್ಥರ ಅಳಲನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆ. ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶುಕ್ರಾಜ್, ಈ ಕೊಲೆಯನ್ನ ಕಂಡಾಗ ನಿಜಕ್ಕೂ ಇನ್ನೆಷ್ಟು ಕ್ರೌರ್ಯವನ್ನ ಮೆರೆದಿದ್ದಾರೆ, ಇನ್ನೆಷ್ಟು ಹಳೆ ದ್ವೇಷ ಇತ್ತು ಅನ್ನೋದು ಗಮನಿಸ. ಇದು ಎಷ್ಟೊತ್ತಿಗೆ ನಡೆದಿರುವಂತಹ ಘಟನೆ ಇದು? ಇವರೇನು ಸಂಬಂಧಿಕರ ಅಥವಾ ಸ್ನೇಹಿತರ, ಹೇಗೆ? ಕಳೆದ 2 ದಿನದ ಹಿಂದಷ್ಟೇ ಈ ಒಂದು ಭೀಕರ ಘಟನೆ ನಡೆದಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಒಂದು ತಾವರಗೇರಾ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಆರೋಪಿಗಳನ್ನು ಕುಷ್ಟಗಿ ಪೊಲೀಸರು ಈಗ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಈಗ ನಿನ್ನೆ ಕೂಡ ಏನು SP ಡಾಕ್ಟರ್ ರಾಮ್ ಅವರು ಆ ಒಂದು ತಾವರಗೇರಾ ಪಟ್ಟಣಕ್ಕೆ ಭೇಟಿ ನೀಡಿ ಏನು ಅಲ್ಲಿ ನಡೆದಂತಹ ಒಂದು ಪರಿಸ್ಥಿತಿಯನ್ನು ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿದ್ದಾರೆ. ಈಗಾಗಲೇ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಘಟನೆಗೆ ಸಂಬಂಧಿಸಿದ 2 ಆರೋಪಿಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಇನ್ನುಳಿದಂತಹ ಆರೋಪಿಗಳನ್ನ ನಾವು ಶೀಘ್ರವೇ ನಾವು ಬಂಧಿಸ್ತೇವೆ ಅನ್ನೋ ಒಂದು ಭರವಸೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಏನು ಈ ಒಂದು ಘಟನೆಗೆ ಮೂಲ ಕಾರಣ ಆಸ್ತಿ ವಿಚಾರ ಅಂತಂದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಏನೋ ಈ ಒಂದು ನಿನ್ನೆ ಕೊಲೆಯಾದ ಚೆನ್ನಪ್ಪ ಇದ್ದಾನೆ, ಅವನಿಗೂ ಮತ್ತು ಈಗ ರವಿ ಮತ್ತು ಗ್ಯಾಂಗ್ ಇದೆ, ಇವ್ರಿಗೂ ಕೂಡ ಅವರು ಒಂದೇ ಕುಟುಂಬಸ್ಥರು ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಆಸ್ತಿ ವಿಚಾರವಾಗಿ ಹಿಂದೆ ಕೂಡ ಹಲವು ಬಾರಿ ಗಲಾಟೆ ಕೂಡ ನಡೆದಿರ್ತಕ್ಕಂಥದ್ದು. ಆದ್ರೆ ಅದೇ ಹಳೆ ದ್ವೇಷ ಇಟ್ಕೊಂಡು ಈ ಒಂದು ಘಟನೆ ಏನು 2 ದಿನದ ಹಿಂದೆ ಮಧ್ಯರಾತ್ರಿ ಒಂದು ಮಚ್ಚಿನಿಂದ ಕೊಚ್ಚಿ ಒಂದು ಭೀಕರವಾಗಿ ಕೊಲೆಗೈದಿರತಕ್ಕಂತಹ ದೃಶ್ಯ ನಿನ್ನೆ ಒಂದು ಮೊಬೈಲ್ ವಿಡಿಯೋ ಒಂದು ವೈರಲ್ ಆಗಿತ್ತು. ಆದ್ರೆ ಇವತ್ತು ಏನೋ ಆ ಒಂದು ತಾವರಗೇರಾ ಪಟ್ಟಣದ ಒಂದು ಸಿಂಧನೂರು ಸರ್ಕಲ್ ನಲ್ಲಿ ಇರ್ತಕ್ಕಂಥ ಒಂದು ಬೇಕರಿ ಅಂಗಡಿಯ ಒಂದು CCTV ದೃಶ್ಯಾವಳಿಗಳು ಇವತ್ತು ಹೊರಗಡೆ ಬಂದಿರತಕ್ಕಂಥದ್ದು. ಈ ನಿಜಕ್ಕೂ ಈ ಒಂದು ದೃಶ್ಯಾವಳಿ ನೋಡಿದ್ರೆ ಕೊಪ್ಪಳ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಷ್ಟು ಜನರ ಮಧ್ಯೆ ಆ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ನಿಜಕ್ಕೂ ಜನ ಹೊರಗಡೆ ಬರೋದಕ್ಕೂ ಆತಂಕ ಪಡುವಂತ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಶುಕ್ರಾಜ್ ನೀವೆಲ್ಲ ಮಾಹಿತಿಗಾಗಿ.